ಶರೀರ ಅನ್ನೋದು ಒಂದು ವೆಹಿಕಲ್. ನಮಗೆ ಈ ಜ್ಞಾನ ಯಾರು ಹೇಳ್ಕೊಟ್ಟಿಲ್ಲ. ನಮ್ಮ ಸ್ಕೂಲಲ್ಲಿ, ಕಾಲೇಜಲ್ಲಿ, ಟೆಂಪಲ್ಸ್ಗೆ ಎಲ್ಲಿ ಹೋದ್ರೇನು ನೋವಲ್ಲಿ ಯಾರು ಹೇಳಲ್ಲ. ಇದು ಧ್ಯಾನ ಆದ್ಮೇಲೆ ನಮಗೆ ಆ ಜ್ಞಾನ ಸಿಗುತ್ತೆ. ಸೊ ಆ ಚೈತನ್ಯ ಇದ್ರೇನೆ ಈ ಶರೀರ. ನೀವು ಯಾಕೆ ನನ್ಗೆ ವ್ಯಾಲ್ಯೂ ಕೊಟ್ಟಿದ್ರ? ಈಗ ಶರೀರ ಕೊಟ್ಟಿಲ್ಲ ನೀವು ಕರೆದಿರೋದು, ನನ್ನ ಶರೀರ ಕಳಿಸಿಲ್ಲ ನೀವು. ಆ ಒಳಗಡೆ ಚೈತನ್ಯ ಇರೋದ್ರಿಂದ ಮೇಡಮ್ ರಿಕಗ್ನೈಸ್ ಅಂದ್ರೆ ಆ ಸೋಲಿಗೆ ಗೊತ್ತು ನಾನು ಯಾರು ಅಂತ. ಶರೀರಕ್ಕೆ ಮನಸ್ಸಿಗೆ ಗೊತ್ತಾಗಲ್ಲ, ಆತ್ಮ ಗೊತ್ತಿರುತ್ತೆ. ಆ ಆತ್ಮ ಜಸ್ಟ್ ಹೊರಗಡೆ ಬರಲಿ, ಈ ಶರೀರ ಒಳಗಡೆ ಏನಾಗ್ಬಿಡ್ತೀನಿ ನಾನು? ಶವ ಆಗ್ಬಿಡ್ತೀನಿ. ಏನಂತಾರೆ? ಈ ಶವನ್ ತೆಗ್ದು ಹೊರಗಡೆ ಹಾಕಿರಿ ಅಂತಾರೆ. ಹೆಸರೇ ಹೋಗ್ಬಿಡುತ್ತೆ. ಸುರೇಂದ್ರ ಕುಮಾರ್ ಅನ್ನೋದು ಹೋಯ್ತು. ಜಸ್ಟ್ ಆ ಶವ ರೀ, ಮುಟ್ಕೋಬೇಡಿ, ತಗೊಂಡೋಗಿ ಹೊರಗಡೆ ಹಾಕಿ ಅಂದ್ರೆ ಆತ್ಮ ಹೆಸರು ಸುರೇಂದ್ರ ಕುಮಾರ್. ಗೊತ್ತಾಯ್ತಾ? ಈಗ ನನಗೆ ಸುರೇಂದ್ರ ಕುಮಾರ್ ಯಾಕೆ ಹೇಳ್ತಾರೆ? ಈಗ ಕವಿತಾ ಮೇಡಮ್ ಅಂತ ಯಾಕೆ ಹೇಳ್ತಾ ಇರೋರು? ಆ ಚೈತನ್ಯ ಇರೋದ್ರಿಂದ ಕವಿತಾ ಅಂತ ಇಲ್ಲ. ಆ ಕವಿತಾ ಒಳಗಡೆ ಮೇಡಮ್ ಅಲ್ಲಿ ಚೈತನ್ಯ ಹೊರಗಡೆ ಹೋದ ತಕ್ಷಣ ಅದಕ್ಕೇನು ವ್ಯಾಲ್ಯೂ ಬರುತ್ತೆ? ಶವನ್ ತಗೊಂಡ ಹೊರಗಡೆ. ಅಂದ್ರೆ ಆ ಒಳಗಡೆ ಇರೋ ಆ ಚೈತನ್ಯನೇ ಆತ್ಮ. ಆತ್ಮೆ ಪರಬ್ರಹ್ಮಂ. ಅಂದ್ರೆ ಆ ಮೇಲ್ಗಡೆ ಇರೋ ಆ ಪರಬ್ರಹ್ಮಂ ಅಲ್ಲಿ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಮಮಾತ್ಮ ಸರ್ವಭೂತಾತ್ಮ ಸರ್ವಂ ಕಲ್ವಿದಂ ಬ್ರಹ್ಮ. ಈ ಜ್ಞಾನ ತಿಳ್ಕೊಳ್ಳೋಕೆ ನಾವು ಆಲ್ರೆಡಿ ಈಗ ನಿಮ್ಗೆ ಗೊತ್ತಿದ್ರೇನು ಗೊತ್ತಿಲ್ಲ ಅಂದ್ರೇನು ನಾನು ಹೇಳ್ತೇನೆ, ಮಿನಿಮಮ್ ನೀವು 400 ಜನ್ಮ 100% ಆಗಿದೆ. ಇಲ್ಲಾಂದ್ರೆ ಇಲ್ಲಿ ಬರೋದೇ ಇಲ್ಲ ನೀವು. ವೆದರ್ ಯು ನೋ ಆರ್ ಯು ಡೋಂಟ್ ನೋ, ನಿಮ್ಗೆ ಎಲ್ಲ ಅನುಭವಗಳು ಆಗೋಗಿದೆ ಮೇಡಮ್. ಮಾಸ್ಟರ್ಸ್ ನೀವು ಎಲ್ಲರಿಗೆ ಆಲ್ಮೋಸ್ಟ್ ಎಲ್ಲ ಆಗೋಗಿದೆ. ಈಗ ಇಲ್ಲಿ ಬಂದಿರೋದು ಏನಕ್ಕಂದ್ರೆ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ. ಬುದ್ಧ ಅಂದ್ರೆ ಬೋಧನ. ನೀವು ಜಸ್ಟ್ ನೀವು ಕನೆಕ್ಷನ್ಗೋಸ್ಕರ ಇಲ್ಲಿ ಬಂದಿದ್ರೆ ಅಷ್ಟೇ. ಒಂದು ಕನೆಕ್ಷನ್ ಅಲ್ಲೇ ಸ್ಟಾಪ್ ಆಗಬಾರ್ದು, ಮತ್ತೆ ಇನ್ನೊಂದು ಜನ್ಮ ಬರಬೇಕಾಗುತ್ತೆ. ಇವತ್ತು ಹೇಗೆ ಕಲ್ತಿದ್ದೀರ ಅನ್ಕೊಳ್ಳಿ, ನಾಳೆ ಅವ್ರಿಗೆ ಯಾರಿಗೋ ಒಬ್ಬರಿಗೆ ನಾವು ಹಂಚ್ತಾ ಹೋಗ್ಬೇಕು. ಸೊ ನೀವು ನಾವೆಲ್ಲರೂ ಒಂದೇ. ಆಕ್ಚುಲಿ ವಿ ಆರ್ ಆಲ್ ಒನ್. ಏ ಗೂಟಿ ಪಕ್ಷಿಗಳು ಆ ಗೂಟಿಗೆ ಅಂತಾರಲ್ವಾ, ಅದ್ರೇನೆ ನೀವು ಬಂದಿರೋದು. ಸೊ ಈ ಪಾಯಿಂಟ್ ಮಾತ್ರ ಮರಿಬೇಡಿ. ನೀವು ಆಫೀಸಲ್ಲಿ ವರ್ಕ್ ಮಾಡಿ, ಮನೆಯಲ್ಲಿ ಕೆಲಸ ಮಾಡ್ತಾ ಇರಿ, ಹಸ್ಬೆಂಡ್ ಜೊತೆ ಇರಲಿ, ನಿಮ್ಮ ಮಕ್ಕಳ ಜೊತೆ ಇರಿ. ನಾನು ಯಾರು ಅಂದರೆ ಆ ಚೈತನ್ಯ. ಚೈತನ್ಯ ಇದ್ರೇನೆ ಈ ಶರೀರಕ್ಕೆ ವ್ಯಾಲ್ಯೂ. ಈಗ ನಾನು ಅನ್ಕೊಳ್ತಾ ಇದ್ದೆ ಮುಂಚೆ, ನೀವು ಯಾರು ಅಂತ. ಈಗ ರಮಣ ಮಹರ್ಷಿಯಿಂದ ಮೆಸೇಜ್ ಬರ್ತಾ ಇತ್ತು ಈ ಧ್ಯಾನಕ್ಕೆ ಬರೋಕ್ಕೆ ಮುಂಚೆ. ನೀವು ಯಾರೋ ತಿಳ್ಕೊಂಡ್ರೆ ನಾನು ಯಾರು? ಸುರೇಂದ್ರ ಕುಮಾರ್, ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್, ನನಗೆ 28 ವರ್ಷ ಎಕ್ಸ್ಪೀರಿಯನ್ಸ್, ಫಾರಿನ್ ಕಂಟ್ರೀಸಲ್ಲಿ ವರ್ಕ್ ಮಾಡಿ. ಇಷ್ಟೇ ಅರ್ಥ. ಎಷ್ಟು ಕೇಳಿ ನೀವು ಮಾಡಿಲ್ಲ ರೀ ಅಂತಾರೆ. ನಾನೇ ಅಲ್ವಾ ಮಾಡಿರೋದು. ಈಗ ಯಾರು ಮಾತಾಡ್ತಾ ಇದ್ದಾರೆ? 28 ವರ್ಷ ಯಾರು ವರ್ಕ್ ಮಾಡಿರೋದು? ನಾನೇ ವರ್ಕ್ ಮಾಡಿದ್ದೀನಿ. ಹೆಂಗೆ ಹೇಳ್ತೀನಿ ನಾನು ಮಾಡಿಲ್ಲ ಅಂತ? ಅಂದ್ರೆ ನನಗೆ ಗೊತ್ತಿರೋದು ಈ ಭೌತಿಕವಾಗಿರೋ ಶರೀರ ಅರ್ಧಮೋಸ್ಟ್ ಮನಸ್ಸಷ್ಟೇ. ಈ ಒಳಗಡೆ ಒಂದು ಚೈತನ್ಯ ಇದೆ. ಚೈತನ್ಯ ಅಂದ್ರೆ ದೈವ ಭೂತ ಅಂತ ಸಿನಿಮಾದಲ್ಲಿ ತೋರಿಸ್ತಾರಲ್ವಾ. ಸೊ ಆ ಚೈತನ್ಯನೇ 28 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿರೋದು ಈ ಶರೀರ ಹಾಕೊಂಡು. ಶರೀರ ಮನಸ್ಸು ಹೆಂಗ್ ಮಾಡುತ್ತೆ ಎಕ್ಸ್ಪೀರಿಯನ್ಸ್? ಚೈತನ್ಯ ಇದ್ರೇನೆ 28 ವರ್ಷ ಎಕ್ಸ್ಪೀರಿಯನ್ಸ್. ಆ ಚೈತನ್ಯ, ಆ ಪವರ್ ಇದ್ರೇನೆ ಆ ಫ್ಯಾನಿಗೆ ವ್ಯಾಲ್ಯೂ. ಈ ಲೈಟ್ ಇದೆಲ್ಲ ಇದೆ. ಇವಾಗ ಅಲ್ಲೊಂದು ಲೈಟ್ ಇದೆ, ಈಗ ಮೈಕ್ ಇದೆ, ಟಿವಿ ಇದೆ, ಎಲ್ಲ ಇದೆ. ಆ ಪವರ್ ಇಲ್ಲ ಅಂದ್ರೆ ಎಲ್ಲ ಜಡಂ. ಸೊ ಇದಕ್ಕೆ ಏನಕ್ಕೆ ಸರ್ ಯಾಕೆ ತಿಳ್ಕೋಬೇಕು? ಅದು ಚೈತನ್ಯ ಅಂತ ತಿಳ್ಕೋ ಅವಶ್ಯಕತೆ ಏನು? ಏನಕ್ಕೆ ಅಂದ್ರೆ ನಾನು ಈ ಶರೀರ ಅನ್ನೋ ಆ ಜ್ಞಾನ ಅಂದ್ರೆ ಆ ಸ್ಥಿತಿನಿಂದ ನಾನು ಮಾಡಿದ್ರೆ ಮತ್ತೆ ನಾನು ಆ ಸ್ಥಿತಿನಿಂದನೇ, ಅಂದ್ರೆ ನಾನು ಲೋನ್ ತಗೊಂಡು ನಾನು ಯಾವ ಸ್ಥಿತಿಯಲ್ಲಿ ಏನ್ ಮಾಡ್ತೀನೋ ಆ ಪೇ ಮಾಡಬೇಕಾಗುತ್ತೆ. ಆತ್ಮ ಅಂದ್ರೆ ಅನುಭವ ಅಷ್ಟೇ. ಆತ್ಮ ಸ್ಥಿತಿನಿಂದ ನಾವು ಏನ್ ಮಾಡಿದ್ರೇನೋ ನಿಮಗೆ ಕರ್ಮ ಇಲ್ಲ. ನೋ ಕರ್ಮ ನೋ ಜನ್ಮ. ಇಲ್ಲಿವರೆಗೆ ಬಿಡ್ಲಿ ಸರ್, ನಾನು ಇಷ್ಟೊಂದು ಅದೆಲ್ಲ ಸಂಬಂಧ ಇಲ್ಲ. ಈ ಕ್ಷಣದಿಂದ ಇವತ್ತಿನಿಂದ ಸ್ಟಾರ್ಟ್ ಮಾಡಿ.
ಪ್ರಾಕ್ಟೀಸ್ ಮಾಡಿ. ನೀವು ಸಿಂಪಲ್ ಆಗಿ ಬಂದಿರ್ಬೋದು, ಒಂದು ತಲೆನೋವು ಬಂದಿರ್ತೀರಾ, ಏನೋ ಒಂದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ನಿಂದ ಬಂದು, ಅದು ಆಟೋಮೆಟಿಕ್, ಅದು ಬೈ ಪ್ರಾಡಕ್ಟ್ಸ್. ನೀವು ಮೊಮೆಂಟ್ ನಾನು ಐ ಆಮ್ ಬುದ್ಧ ಅಂದ ತಕ್ಷಣ ನಿಮ್ಮಲ್ಲಿ ಎನರ್ಜೀಸ್ ಚೇಂಜ್ ಆಗ್ಬಿಡುತ್ತೆ. ಸತ್ಯ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲರಿಗೆ. ಐ ಆಮ್ ಬುದ್ಧ, ಈಗ ಐ ಆಮ್ ಸುರೇಂದ್ರ ಕುಮಾರ್ ಅನ್ನೋ ಶರೀರ ಭಾವನೆ ಅಂದರೆ ಆ ಎನರ್ಜೀಸ್ ಫ್ಲೋ ಆಗಲ್ಲ. ನೀವು ಎಷ್ಟಾದರೆ ಮಾಡಿ. ನಾನು ಈ ಸಾಮಾನ್ಯ ಮಾನವರು ಅಂದರೆ ಶರೀರ, ಮನಸ್ಸು, ಆತ್ಮ ಮೂರು ಸೇರಿ. ಬಟ್ ನಮಗೆ ಆತ್ಮ ಅನ್ನೋದು ಗೊತ್ತಿಲ್ಲ, ಆತ್ಮೆ ಪರಮಾತ್ಮ ಅನ್ನೋದು ಗೊತ್ತಿಲ್ಲ. ನಾನು ಈ ಶರೀರ ಅಂದ್ಕೊಂಡ್ರೆ ನಾವು ಮತ್ತೆ ನೀವು ಕರ್ಮ ಅನ್ನೋದು ಆ್ಯಡ್ ಆಗ್ತಾ ಇರುತ್ತೆ. ಸೊ ಈಗ ಇನ್ನೊಂದೇನೆಂದರೆ, ಒನ್ಸ್ ಯು ಸ್ಟಾರ್ಟ್ ಈ ಥರ ರೆಗ್ಯುಲರ್ ನನ್ನ ಬ್ರಹ್ಮಭಾವನೆಯಿಂದ ನೀವು ಮಾಡ್ತಾ ನಾನು ಎಕ್ಸಾಂಪಲ್ ಹೇಳಿದ್ದೀನಿ ನಿಮಗೆ ಕ್ಲಾರಿಟಿಗೋಸ್ಕರ. ನಾನು ಏನೋ ಒಂದು ಫಿಲಾಸಫಿ ಮಾತಾಡ್ತಾ ಇಲ್ಲ, ಇದು ಸತ್ಯ, ಅಕ್ಷರ ಸತ್ಯ. ಈ ಥರ ಕಂಟಿನ್ಯೂ ಆಗಿ ನೀವು ಜೀವನ ಮಾಡಿದ್ರೆ ನಿಮ್ಮ ಸಂಚಿತ ಕರ್ಮ ಅಕೌಂಟ್ ಆಟೋಮ್ಯಾಟಿಕ್ ಜೀರೋ ಆಗ್ಬಿಡುತ್ತೆ. ಜ್ಞಾನಾಗ್ನಿ ದಗ್ಧ ಕರ್ಮನಾಂ. ಈಗ ನೀವು ಎಲ್ಲ ತಂದಿಲ್ಲ, 400 ಜನ್ಮಗಳು ಶರೀರ ಸ್ಥಿತಿಯಲ್ಲಿ ನೀವು ಮಾಡಿ ಎಷ್ಟು ಕರ್ಮ ಮಾಡಿರ್ತೀರಿ ಇಮ್ಯಾಜಿನ್ ಮಾಡಿ. ನೀವೆಲ್ಲ ಒಂದೇ ಸತಿ ಬ್ಯಾಲೆನ್ಸ್ ಕ್ಲಿಯರ್ ಆಗುತ್ತಾ? ಅಲ್ಲಿ ಎಷ್ಟೋ ಇದನ್ನು ಓನ್ಲಿ 10% ತಗೊಂಡ್ಬಂದಿದ್ದೀವಿ. ಈಗ ಪ್ರಾರಬ್ಧ ನೀವು ಇದಕ್ಕೆ ಆಗ್ತಾ ಇಲ್ಲ ನಿಮಗೆ 10%ಗೆ. ಈಗ 90% ಹಾಕಿದ್ರೆ ಹೋಯ್ತು. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈಗ ನೀವು ನಾನು ಆ ಪರಬ್ರಹ್ಮ ಅನ್ನೋ ಭಾವನೆಯಿಂದ ನೀವು ಜೀವನ ಕಂಟಿನ್ಯೂ ಆಗಿ ಮಾಡ್ತಾ ಹೋದರೆ ಪ್ರಾರಬ್ಧನೇ ನೀವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಪ್ರಾರಬ್ಧನ ಅಕ್ಸೆಪ್ಟ್ ಮಾಡಿ, ಅದರಲ್ಲಿ ಏನು ಅದು ಆಟೋಮೆಟಿಕಾಗಿ ಚೇಂಜ್ ಆದರೆ ಆಗಲಿಲ್ಲ, ಚೇಂಜ್ ಆಗಿಲ್ಲ ಅಂದ್ರೂ ನಾವು ಅದನ್ನು ಮಾತ್ರ ಏನಾದರೂ ನಾವು ರೆಸಿಸ್ಟೆನ್ಸ್ ಮಾಡಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಆ ಪ್ರಾರಬ್ಧ ನೆಕ್ಸ್ಟ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದು ಏನಾದರೂ ಆಗಲಿ, ಅವ್ರು ಯಾರಾದರೂ ಕಷ್ಟ ಕೊಡಲಿ, ನಷ್ಟ ಕೊಡಲಿ, ಅವಮಾನ ಮಾಡಲಿ, ನಿಮಗೆ ನೋವು ಕೊಡಲಿ, ಅದೆಲ್ಲ ನಿಮ್ಮ ಕರ್ಮ ಅವ್ರು ಕ್ಲಿಯರ್ ಮಾಡ್ತಾ ಇದ್ದಾರೆ. ಹಿಂದಿನ ಜನ್ಮದಲ್ಲಿ ನೀವು ಮಾಡಿರೋ ಕರ್ಮಕ್ಕೆ ಇವರಿಂದ ನಿಮ್ಮ ಕರ್ಮ ಕ್ಲಿಯರ್ ಆಗ್ತದೆ. ಇದು ನಾವು ಮರಿಬಾರದು. ಪ್ರಾರಬ್ಧನು accept it.